ಪಕ್ಷದ ರಾಜ್ಯಾಧ್ಯಕ್ಷರು ಇದೀಗ ಮಾಧ್ಯಮಕ್ಕೆ ಮಾತಾಡ್ತಾ ಇದ್ದಾರೆ ಲೈವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಪ್ರಿಯಾಂಕಾ ಖರ್ಗೆ ಹುಕ್ಕೇರಿ ಇವ್ರ ಮೇಲೆ ಒಳಪಟ್ಟು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು MTV ನಾಗರಾಜ್ ಜೊತೆಗೆ ಹೋಗಿ ತಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಾಗ MTV ನಾಗರಾಜ್ ಮುಂದೆ ಬಂದು ಅವರು ರಾಜಭವನಕ್ಕೆ ಹೋದ್ರಂತೆ. ಆದರೆ ಸುಧಾಕರ್ ಅವ್ರನ್ನ ಇವರೆಲ್ಲ ಸೇರಿ ತಡೆದು ಗೂಂಡಾಗಿರಿ ಮಾಡಿ ಕತ್ತು ಪಂಟಿ ಇಟ್ಕೊಂಡು ಎಳ್ಕೊಂಡೋಗಿ ಜಾರ್ಜ್ ರೂಮಲ್ಲಿ ಕೂಡಾಗಿರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿ ಇಲ್ಲ, ಗೂಂಡಾಗಿರಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಮಾನ ಮರ್ಯಾದೆ ಕಿಂಚಿತ್ ಇದ್ದಿದ್ರೆ ಈ ಸರ್ಕಾರ ಈಗಾಗಲೇ ಇಷ್ಟು ಜನ ರಾಜೀನಾಮೆ ಕೊಟ್ಟ ಮೇಲೆ ಈ ರಾಷ್ಟ್ರ ಗೊಂದಲಕ್ಕೆ ಅವಕಾಶ ಕೊಡದೇನೆ ರಾಜೀನಾಮೆ ಬಿಸಾಕಿದ್ದಿದ್ರೆ ಕುಮಾರಸ್ವಾಮಿ ಅವರು ಇದೆಲ್ಲ ಘಟನಾವಳಿಗಳು ನಡೆದಂತೆ ನೋಡ್ಕೋಬೋದಾಗಿತ್ತು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕ ತನಗೆ ಇಷ್ಟ ಇಲ್ಲ ಅಂತ ರಾಜೀನಾಮೆ ಕೊಡೋಕೆ ಹೋದಾಗ ಕೊಟ್ಟ ಮೇಲೆ ಅದನ್ನು ಈ ಘಟನೆಗಳು ನಡೆದರೆ ಸ್ಪೀಕರ್ ಅವರು ಏನೂ ಸಂಬಂಧ ಇಲ್ಲ ನನಗೆ ವಾಪಸ್ ಹೋಗ್ತಾರೆ. ಯಾಕೆಂದರೆ ಸ್ಪೀಕರ್ ಇದ್ದಂಥ ಕೊಠಡಿ ಪಕ್ಕದಲ್ಲೇ ಇದೆಲ್ಲ ಘಟನೆಗಳು ನಡೀತಾ ಇರುವಂಥದ್ದು. ಅವ್ರಿಗೇನು ಸಂಬಂಧ ಇಲ್ಲ ನಕ್ಕೊಂಡು ಹೊರಟೋದ್ರೆ ಯಾರು ಇದನ್ನು ರಕ್ಷಣೆ ಮಾಡಬೇಕು? ಪೊಲೀಸ್ ಕಮಿಷನರ್ಗೆ ಉಳಿದ ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ತಕ್ಷಣ ಡಾಕ್ಟರ್ ಸುಧಾಕರ್ ಅವ್ರನ್ನ ಬಿಡುಗಡೆ ಮಾಡಬೇಕು. ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಸರಿ ಇದೆಯೋ ಅದನ್ನು ಮಾಡ್ತಾರೆ. ಈ ಗೂಂಡಾಗಿರಿ ನಡೆಯೋದಕ್ಕೆ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಬಹುಶಃ ಬೇರೆ ಯಾವುದೇ ರಾಜ್ಯದಲ್ಲಿ ಆಗದೇ ಇರುವಂಥ ಕೆಳಮಟ್ಟಕ್ಕೆ ರಾಜಕಾರಣ ಇಲ್ಲಿಗೆ ತಂದಿದ್ದಾರೆ. ಅಧಿಕಾರ ಹೋಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅಧಿಕಾರ ಹೋಗಾಗಿದೆ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇನ್ನೆಲ್ಲ ಶತದ ಪ್ರಯತ್ನ ಮಾಡಿ ಈ ಗೂಂಡಾಗಿರಿ ಮಾಡ್ತಿರೋದನ್ನು ನಾನು ಖಂಡಿಸ್ತೇನೆ. ತಕ್ಷಣ ಡಾಕ್ಟರ್ ಸುಧಾಕರ್ ಅವ್ರನ್ನ ಬಿಟ್ಟು ಬಿಡುಗಡೆ ಮಾಡಬೇಕು. ಅದನ್ನು ಪೊಲೀಸ್ ಉನ್ನತ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಸರ್, ಮಾಧ್ಯಮದವರು ಸುದ್ದಿ ಬಿತ್ತರ ಮಾಡಿದ್ದಕ್ಕೆ ಮುರುಣೆ ಮಾಡಿಂದ ಮಾಧ್ಯಮದವ್ರನ್ನ ನಿಷೇಧ ಮಾಡಿದ್ದಾರೆ, ಅಂದ್ರೆ ಕೆಳಗಡೆ ಹಾಕಿದ್ದಾರೆ. ಇದನ್ನೆಲ್ಲ ಬರ್ಲಿಕ್ಕೆ ಬಿಟ್ಟಿಲ್ಲ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ